ಗೊತ್ತು ಭಾಳ ದಿವಸ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಅಂತೇಳಿ. ಆದರೆ ಏನು ಮಾಡಲಿ, ಕಾಲೇಜು, ಎಕ್ಸಾಮು, ಟೆನ್ಷನು ಇದೆಲ್ಲದ್ರ ಮಧ್ಯೆ ಸಿಗಿ ಬಿದ್ದುಬಿಟ್ಟಿದ್ದೆ ನಾನು. ಏನು ಸೈಕೆ ಗೊತ್ತಾ ಏನು ಮಾಡಲ್ಲ ಇದು. ನನಗೊಂದು ಪ್ರಾಬ್ಲಮ್ ಇದೆ. 2 ವಾರಕ್ಕಿಂತ ಜಾಸ್ತಿ ಮನೆಗೆ ಕುತ್ಕೊಂಡ್ಬಿಟ್ರೆ ನಾನು ಒಂಥರ ಹುಚ್ಚಾದಂಗೆ ಆಗ್ಬಿಡ್ತೀನಿ ನಾನು. ಇವತ್ತಿನ ಮಿಷನ್ ಏನಪ್ಪ ಅಂತಂದರೆ ಎಕ್ಸಾಮ್ ಟೆನ್ಷನು ಮತ್ತು ಕಾಲೇಜ್ ಟೆನ್ಷನಿಂದ ಹೊರಗೆ ಬರೋದು. ಎಕ್ಸಾಮ್ ಏನೋ ಹತ್ರ ಇದೆ, ಬಟ್ ಆದರೆ ಎಕ್ಸಾಮಿಗೆ ಓದ್ಕೋಬೇಕಂತಂದರೆ ಟೆನ್ಷನ್ ಇರಬಾರ್ದು. ಸೊ ಅದಕ್ಕೋಸ್ಕರ ಇವತ್ತು ಹೊರಗೆ ಬಂದೀನಿ. ಏನಾಗುತ್ತೆ ನೋಡೋಣ. ಫಸ್ಟ್ ಎದ್ಕೊಳ್ಳೆ ಚೇಟಕ್ಕೆ ಕಾಲ್ ಮಾಡಿ, ಚೇಟ ಎದ್ದಾಳೆ ಹೊರಗೋಣ ಅಂತಂದು. ಅದಕ್ಕೆ ಅವನು ಸರಿ ಬಾಯ್ ನೀನು ಮನೆ ಬಿಡ್ಬೇಕಾದ್ರೆ ಕಾಲ್ ಮಾಡು ಅಂತಂದು. ಸೊ ರೆಡಿ ಆದೆ, ಚೇಟಕ್ಕೆ ಕರ್ಕೊಂಡು ಹೋದೆ. ಚೇಟನ್ ಕರ್ಕೊಂಡು ಬಿಟ್ಟೆ ದಾರಿಯಲ್ಲಿ. ಬೈ ಈ ದಕ್ಷಿಣ ಕನ್ನಡ ಸೈಡು ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಜೂನ್ ಜುಲೈ ಸ್ಟಾರ್ಟ್ ಆದರೆ ಸಾಕು, ಮಾನ್ಸೂನ್ ಮಳೆ ಸ್ಟಾರ್ಟು. ರೈನ್ ಕೋಟ್ ಅಂತೂ ತಪ್ಪದೇ ಇಲ್ಲ. ನೋಡೋಕ್ಕೆ ಎಷ್ಟು ಚೆನ್ನಾಗಿರೋ ಸೀನ್ರಿ ವ್ಯೂ ಇರ್ತಾವಂತಂದರೆ ಈ ಸೀನ್ರಿ ವ್ಯೂ ನೋಡ್ಕೊಂತ ಮಳೆಯಲ್ಲಿ ಬೈಕ್ ರೈಡ್ ಮಾಡೋ ಮಸ್ತ್ ಮಜಾನೇ ಬೇರೆ ಗೊತ್ತಾ. ಗಾಡಿ ಅಲ್ಲಿಂದ ಬರ್ತೀವಿ. ಗೊತ್ತಾ ಇದು ನೆನಪಾಯ್ತಾ? ನೆನಪಾಯ್ತಾ ಇದು? ಗಾಯ್ಸ್ ಕಂಟೆಂಟ್ ಗಾಯ್ಸ್. ತಡಿಲೆ ಆಫ್ ಮಾಡು. ಅನ್ಕೊಂಡೆ ಬಿಡ್ತೈತೆ, ಪಕ್ಕ ಬಿಡ್ತೈತೆ ಅಂತ ಹೇಳಿದೆ. ಅಮ್ಮ ನನಗೇನು ಜಾಸ್ತಿ ಏಟಾಗಿಲ್ಲ, ಸ್ವಲ್ಪ ಕಾಲಿಗೆ ಇಂಜಿನ್ ಸುಡ್ತು ಅಷ್ಟೇ. ಚೇಟ ಕಂಟೆಂಟ್ ಮಾಡ್ಕೊಂತ ಗಾಡಿಯಿಂದನೇ ಎಗರ್ಬಿಟ್ಟ. ನಾನು ಬಿದ್ದುಬಿಟ್ಟೆ. ಆನೈತಾ ಅದು ವಿಡಿಯೋ? ಆಯ್ತು. ಹಿಂಗೆ ತಿರ್ಸಾಗ ಅಂತಂಡೆ ಮುಂದೆ ಹೋಗಿದ್ದಿದ್ರೆ ಸೈಕ್ ಮಾತ್ರ ನೋಡಿ. ಈಗ ಕಂಚಿಬೈಲು ವಾಟರ್ ಫಾಲ್ಸ್ ಬಂದಿದ್ದು ಫಸ್ಟ್ ಟೈಮು ಪೋರ್ಟ್ರೇಟಲ್ಲಿ ವಿಡಿಯೋ ಮಾಡಿದ್ದು. ಅದಕ್ಕೆ ಈ ಸಲ ಲ್ಯಾಂಡ್ಸ್ಕೇಪಲ್ಲಿ ಮಾಡಕ್ಕೆ ಬಂದ. Yeah. Come on. ಜಾಗ ನೋಡಿದ ಕೂಡಲೇ ನಾನು ಎಲ್ಲ ಹಳೆ ನೆನಪುಗಳು ನೆನಪಾಗಕ್ಕೆ ಸ್ಟಾರ್ಟ್ ಆದವು. ಯಾಕಂತಂದರೆ ನಾನು ಚೇಟ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೆ ಇದೇ ಪ್ಲೇಸ್ ಒಳಗೆ. ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಪೋರ್ಟ್ರೇಟಾಗಿ ಮಾಡಿದ್ವಿ ವಿಡಿಯೋ. ಈಗ ಲ್ಯಾಂಡ್ಸ್ಕೇಪ ಮಾಡೋದು. ಏನಂತ ನಾವು ವ್ಲಾಗಿಂಗೇ ಸ್ಟಾರ್ಟ್ ಮಾಡಿದ್ದು ಇದೇ ಪ್ಲೇಸ್ ಒಳಗೆ. ಏನಿತ್ತು ಗೊತ್ತಾ ಅವಾಗ ನೀರು ಇಲ್ಲಿ ಫುಲ್ ಕ್ಲಿಯರ್ ಇದ್ದವು. ಈಗ ಫುಲ್ಲು ಮಳೆ ಬಂದೆಲ್ಲ ಹಾಳಾಗ್ಬಿಟ್ಟೆ. ಈಗ ನಾವು ಯಾವ ಕಡೆ ನೀರು ಹಿಡಿತಾರೆ ಈ ಪ್ಲೇಸ್ ನೋಡೋಕೆ ಎಷ್ಟು ಮಸ್ತ್ ಐತೆ ಅಂತೀವಲ್ಲ, ಅಷ್ಟೇ ಸೈಕ್ ಐತೆ, ಅಷ್ಟೇ ಡೇಂಜರ್ ಐತೆ. ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಮಸ್ತ್ ಸೀನ್ರಿ ನೋಡ್ಬೋದು. ಆದರೆ ಸ್ವಲ್ಪ ಕೆಳಗೆ ಹೋಗ್ತಾ ಫುಲ್ ಡೇಂಜರ್ ಐತೆ. ಫೋರ್ಸ್ ನೀರು ಇರ್ತಾವ, ಕಲ್ಲು ಸ್ಲಿಪ್ಪರಿ ಇರ್ತಾವ. ನೀವೇನಾದರೂ ಈ ಜಾಗಕ್ಕೆ ಹೋದರೆ ಸ್ವಲ್ಪ ಹುಷಾರಾಯ್ತಾ.
ಈಗ ಮಳೆ ಬರಾಗತ್ತೆ, ಅದಕ್ಕೋಸ್ಕರ ಇಲ್ಲಿ ಕೆಳಗೆ ಬಂದು ಕುಂತೀವಿ. ಈ ಕ್ಲೌಡಿ ಕ್ಲೈಮೇಟಾಗ ಮಸ್ತ್ ತಣ್ಣಗೆ ಗಾಳಿ ಜೊತೆ ಬಿಸಿ ಬಿಸಿ ಪಲಾವ್ ತಿಂದರೆ ಹೆಂಗಿರ್ತದೆ ಗೊತ್ತಾ? ಏನು ಸುಖ ಗೊತ್ತಾ? ಹೊಟ್ಟೆ ತುಂಬಷ್ಟು ಪಲಾವ್ ತಿಂದೆ. ಅದಾದಮೇಲೆ ಏನು ಮಾಡಿದೆ ಗೊತ್ತಾ? ನೋಡ್ರಿ. ಏನಾಗಲ್ಲ ಫೋನು, ಏನಾಗಲ್ಲ ಬರೋದು ಅಷ್ಟ. ಆಮೇಲೆ ಹೋಗಿ ಸಾಕು, ಒಂದು ಪರ್ಫೆಕ್ಟ್ ವಿಡಿಯೋ ತಕ್ಕೋ ಹಿಂಗೆ ಸುತ್ತ. ಈಗ ಒಳಗೆ ಬಂದು ಕುಂತೀವಿ. ಇಲ್ಲಿ ಅಲ್ಲಿ ನೋಡಿದ್ರೆ ಫುಲ್ ಮಳೆ. ಈಗ ಇಲ್ಲಿ ಬಂದು ಕುಂತೀವಿ. ಅವು ಊಟ ಮಾಡಕತ್ತೀವಿ, ಊಟ ಮಾಡಕ್ಕೆ ಪುರ್ಸೊತ್ತಿಲ್ಲ. ಆಗಲೇ ಮಾಡಿ ದನ ಬಂದ್ಬಿಡ್ತು. ಏನೋ ಬರಲ್ಲ ಏನೋ, ನಿಧಾನಕ್ಕೆ ಬರ್ತದೆ ಅಂತ ನೀವು ಕೇಳಲಿಲ್ಲ ನಂಗೆ. ಸ್ವಲ್ಪ ಹಂಗೆ ನಿಧಾನ ಊಟ ಮಾಡಕತ್ತಿದ್ದು ಬಂದ್ಬಿಡ್ತು. ಏನು ಸೈಕ್ ಐತೆ ಗೊತ್ತಾ ಪ್ಲೇಸು, ಸೂಪರ್ ಐತೆ. ನಾನು ನೋಡಿದ್ರೆ ರೇನ್ ಕೋಟು ಮತ್ತು ಇದು ಫೋನ್ ವಾಚ್ ಇಟ್ಕೊಂಡಿದ್ದೀನಿ. ಫೋನ್ ವಾಚಾಗ ವಿಡಿಯೋ ಮಾಡಕ್ಕೆ ಬರಲ್ಲ ಅಂತ ಹೊರಗೆ ಹಾಕಿದ್ದು ಫೋನ್. ಸೂಪರ್ ಐತಿ ಇಲ್ಲಿ ಮಾತ್ರ. ಈ ಕಡೆ ನೋಡ್ರಿ ಮಳೆ ವೈಬು, ಬಾ ಏನು ಮಳೆನೇ ಇದು. ಈಗ ನಾನು ಕೆಳಗೆ ಇಳಕತ್ತೀನಿ. ಸೊ ಹುಷಾರಾಗಿ ಇಳಿಬೇಕಿಲ್ಲಿ. ನೋಡ್ತಿರ್ಬೋದು ಹೆಂಗೈತೆ ಜಾಗ ಮಾತ್ರ ಫುಲ್ ಖರಾಬಾಗೈತೆ. ಇಲ್ಲಿಂದ ಹೆಂಗಿದ್ರು ಶೂಸ್ ತೆಗ್ದಾಗ್ಯಾವ. ಈಗ ಹೆಂಗೆ ಇದು ಮಾಡೋಕ್ಕಾಗಲ್ಲ, ನೋಡೋಣ. ಈಗ ಮುಂದೆ ಮಾಡೋದು ಬೇರೆ ಹಾಕೋತೆ. Wow man, this is nice. ಏನಪ್ಪ ಇದು? ಏನಿವರಿಗೆ ಬಂದೇ ಇಲ್ಲ ನಾವು. ಸೈಕಲ್ ಸೈಕಲ್ ಹುಷಾರಾಗಿರೋ. ಇಲ್ಲಿ ನೋಡ್ರಿ ಹೆಂಗೈತೆ ಟ್ರಕ್ಕಿಂಗ್ ಅಂದ್ರೆ. ಇದೆ ಟ್ರಕ್ಕಿಂಗ್ ಮಜಾ ಇದ್ರಾಗೆ ಇರೋದು. ಯಾವತ್ತು ಜೀವನದಾಗ ಒಂದು ಸ್ಟೆಪ್ ಮುಂದೆ ಇಡ್ರಿ, ಅವಾಗ ಜೀವನ ಸುಖ ಗೊತ್ತಾಗುತ್ತೆ. ಹಂಗಲ್ಲ ಅವ್ರು ಮುಂದೆ ಇಡಕ್ ಹೋಗ್ಯಾನ. ಇಲ್ಲಿ ಜಾರ್ತದೆ ಬೇಡ. ಇಲ್ಲಿ ನೋಡ್ತಿರ್ಬೋದು ಇದು ಫಾಲು. ಈಗ ನಾವು ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿವಿ. ಹ್ಯಾಂಗಲ್ ಕರೆಕ್ಟ್ ಆಯ್ತಾ? ಈಗ ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿವಿ. ಅಲ್ಲಿ ಹೋಗಿ ಮತ್ತೆ ಸಿಗೋಣ. ಈಗ ಅಲ್ಲಿಗೆ ಹೋಗ್ಬೇಕಂತಂದ್ರೆ ನಾವು ಈ ಕಡೆಯಿಂದ ಇಳಿಬೇಕು. ಸೊ ಇಲ್ಲಿಂದ ಅದ್ರ ಮೇಲೆ ಏರಿ ಅಲ್ಲಿಂದ ಏರಿ ಅಲ್ಲಿ ಬಂದು ಆ ಕಡೆ ಬರ್ಬೇಕು. ಸೊ ಆ ಕಡೆ ಹೋಗೋಣ. ನಿಧಾನ ಇಳಿಯೋ ನೋಡೋಣ. ಈಗ ಅಣ್ಣ ಅವ್ರು ಹೆಂಗೆ ಇಳಿತಾರೆ. ಬಾಯ್. ಮತ್ತೆ ಬ್ಲಾಗಿಂಗ್ ಕಂಟಿನ್ಯೂ ಮಾಡೋಣ. ಈಗ ಟ್ರೆಕ್ಕಿಂಗ್ ಮಾತ್ರ ಬಿಡಂಗಿಲ್ಲ ನಾವು. ಇಲ್ಲಿ ನೋಡ್ರಿ ಒಂದು ಗುಫಾ ಐತೆ ಒಳಗಡೆ. ಸೊ ಇಲ್ಲಿಂದ ನೀರು ಬರತ್ತ ಎಲ್ಲ ಎಲ್ಲಿ ಬೇಕಾದಲ್ಲಿ. ಸೊ ಹಿಂಗೆ ಬರ್ಬೇಕು ಇಲ್ಲಿಗೆ ಬಂದು ಹಿಂಗೆ. ಸೊ ಇಲ್ಲಿಂದ ವ್ಯೂ ಮಾತ್ರ ಸೈಕ್ ಐತೆ ನೋಡ್ರಿ ಗಾಯ್ಸ್. ಇಲ್ಲಿಂದ ವ್ಯೂ ತೋರಿಸಿ ನಿಮಗೆ. ಹೆಂಗ್ ವ್ಯೂ ಅಂದ್ರೆ ಏನು ವ್ಯೂ ಅಂದ್ರೆ ಇದು ಬಾಬಾ ಕಾಲೇಜ್ ಚೋಟದಲ್ಲಿ ಬಂದು ಏನು ಕ್ರಾಬ್ಸ್ ಏನ್ಲೆ ಸ್ಪೈಡ್ರ. ಇಲ್ಲಿ ನೋಡ್ರಿ ವ್ಯೂ ನೋಡ್ರಿ ವಾಟರ್ ಫಾಲಿಂದು ಸೈಕಲ್. ಜೀವನ ಪ್ರಸನ್ನ ಸೌಂದರ್ಯ ಉತ್ಸರ ಬಾಹುಬಲಿ. ನಾವು ಬಾಹುಬಲಿ ಜೀವನದಾಗ ಇಂಥ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದ್ರೆ ನೀವೇನು ಮಾಡಿಲ್ಲ ಅಂತ ಅರ್ಥ. ಏನಂತೀರ ನೋಡ್ರಿ ಹೆಂಗೆ ಹಾಲು ಉಪ್ಕೇರಾಗತ್ತ. ಅಲ್ಲೆಲ್ಲ ಮಾಡಿದ್ದೆ ಈ ಸಲ ಇಲ್ಲೇ.
ಪ್ಲೇಸ್ ಒಳಗೆ ಬರೋದು ಅಷ್ಟು ಈಸಿ ಅಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅದಕ್ಕೆ ಫುಲ್ಲು ನೀವು ಟ್ರೆಕ್ಕಿಂಗ್ ಮಾಡ್ತಿರ್ಬೇಕು, ಮತ್ತು ಅವಾಗೆಲ್ಲ ಫುಲ್ ಬಾಡಿ ಎಲ್ಲ ಫಿಟ್ ಇರ್ಬೇಕು ನಿಮ್ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹಂಗೆ ಹಿಂಗೆ ಮಾಡ್ತಿರ್ರಿ, ಮಸ್ತ್ ಮಜಾ ಬರಬೇಕು. I can't express this by feeling right now because everything is here is nature and me, only nature and me. ನಾನು ಮತ್ತೆ ನಿಸರ್ಗ ಅಷ್ಟೇ, ಹುಡುಗಿ ಅಲ್ಲ. ನಿಸರ್ಗ ಅಂದರೆ ನೇಚರ್. ಹಾಂ ಹಾಕೊಳ್ಳ? ಹ್ಞೂ ಕೊಡು ಕೊಡು, ಬೇಡ ಕೊಡು. ತಡಿ ತಡಿ. ಹಾಂ ನಾನು ಈ ಜಾಗಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಮತ್ತು ಒಂದು ಸ್ವಲ್ಪ ಪೀಸ್ಫುಲ್ ಸಿಗುತ್ತೆ ಅಂತ ಬಂದೆ. ಆದರೆ ಈ ಜಾಗಕ್ಕೆ ಬಂದಾದಮೇಲೆ ನನ್ನ ಡೇನೇ ಫುಲ್ ಮಸ್ತಾಯಿತು. ಹ್ಯಾಪಿ ಆದೆ, ಸ್ಯಾಟಿಸ್ಫೈ ಆದೆ. ಆಮೇಲೆ ಇಲ್ಲಿ ಬಂದಾದಮೇಲೆ ನನಗೆ ಒಂದು ಮೋಟಿವೇಶನ್ ಸಿಕ್ತು, ಒಂದು ಎನರ್ಜಿ ಬಂತು ನನ್ನಲ್ಲಿ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡೋಕ್ಕೆ. ಸೊ ಅದಕ್ಕೆ ಈ ವಿಡಿಯೋ ಸ್ಪೆಷಲಾಗಿ ಮಾಡಿದ್ದು. ಹಿಂಗೆ ಸಪೋರ್ಟ್ ಮಾಡ್ಕೊಂತೀರಿ, ನೆಕ್ಸ್ಟ್ ವೀಡಿಯೋ ಮಾಡೋಣ. ಮಸ್ತ್ ಟ್ರಾವೆಲ್ ಬ್ಲಾಗ್ಸ್ ಆಗಲಿ, ಕಂಟೆಂಟ್ ಅಂತೂ ಮಸ್ತ್ ಕುಂತೈತೆ, ಮಾಡೋಕ್ಕೆ ಮೋಟಿವೇಶನೂ ಐತೆ. ಎಕ್ಸಿಕ್ಯೂಟ್ ಮಾಡೋದಷ್ಟೇ ಬಾಕಿ ಇರೋದು. ಎಕ್ಸಿಕ್ಯೂಟ್ ಮಾಡ್ತೀನಿ, ಮಾಡಬೇಕು ಅಷ್ಟೇ, ಆಯಿತಾ? ಯಾವುದಾದ್ರು